ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬರುವಂತ ಈ ಒಂದು ಸಂಸ್ಥೆಯಾಗಿರತ್ತೆ. ಈ ಒಂದು ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಉಚಿತವಾಗಿ PC ಕೊಡ್ತಿದ್ದಾರೆ. PC ಅದರ ಜೊತೆಗೆ ಲ್ಯಾಪ್ಟಾಪ್ ಸಿಗತ್ತೆ. ಇಲ್ಲ ಅಂದ್ರೆ PC ಕೊಡ್ತಾರೆ. ಎರಡರಲ್ಲಿ ಒಂದು ಕೊಡ್ತಾರೆ. ಸುಮಾರು ನಿಮಗೆ 40,000 ರೂಪಾಯಿ ರಿಲೀಸ್ ಮಾಡ್ತಿದ್ದಾರೆ. ಅದು ಕೂಡ ಸರ್ಕಾರದಿಂದ ಎಲ್ಲ ಒಂದು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ. ಈ ಒಂದು 40,000 ರೂಪಾಯಿ ಹೇಗೆ ಪಡ್ಕೋಬೇಕು, ಈ ಒಂದು 40,000 ರೂಪಾಯಿ ಪಡ್ಕೋಬೇಕಂದ್ರೆ ಏನೇನು ರೂಲ್ಸ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ, ಈ ಒಂದು ಸ್ಕಾಲರ್ಶಿಪ್ ಆಗಿರತ್ತೆ 40,000 ರೂಪಾಯಿ. ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ ಆದ್ರೆ ನಿಮ್ಮ ಒಂದು ಖಾತೆಗೆ ಬಂದೇ ಬರತ್ತೆ. ಅದರಿಂದ ನೀವು ಉಚಿತವಾಗಿ ಲ್ಯಾಪ್ಟಾಪ್ ಅನ್ನ ಪಡ್ಕೋಬಹುದು. ಲ್ಯಾಪ್ಟಾಪ್ ಪಡ್ಕೋಬಹುದಾಗಿರತ್ತೆ. ಇಲ್ಲ ಅಂದ್ರೆ ನೀವು PC ಪಡ್ಕೋಬಹುದು. ಎರಡರಲ್ಲಿ ಒಂದು ಯಾವ್ದಾದ್ರು ಪಡ್ಕೋಬಹುದಾಗಿರತ್ತೆ. ಅಂದ್ರೆ ನಿಮ್ಮ ಒಂದು ಖಾತೆಗೆ ರಿಲೀಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಹಣ ಬರೋದಿಲ್ಲ. ಇದು ಫಿಕ್ಸ್. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಹೇಗೆ ಪಡ್ಕೋಬೇಕು, ಯಾವೊಂದು ಸ್ಕೀಮು, ಯಾವೊಂದು ಸ್ಕಾಲರ್ಶಿಪ್ ಒಂದೊಂದ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ A to Z ವರೆಗೆ. ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ. ಯಾರ್ಯಾರು ಸೆಕೆಂಡ್ PUC ಪಾಸ್ ಆದವರು ಇದ್ದಾರಾ ಮತ್ತು 10ನೇ ಅಂದ್ರೆ SSLC ಕಂಪ್ಲೀಟ್ ಮಾಡಿದವರು ಇದ್ದಾರಾ, MBBS ದವರು, BA ಅಥವಾ BTECನವರು, BSc ನರ್ಸಿಂಗ್ ದವರು, MBA ದವರು, ಎಲ್ಲ ಒಂದು ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿ ಇದ್ದಾರಲ್ಲ ಅವರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಅವರಿಗಾಗಿನೇ ಈ ಒಂದು ಸ್ಕಾಲರ್ಶಿಪ್ ಅನ್ನ ತೆರೆದಿರ್ತಾರೆ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ನಿಮಗೆ ಲ್ಯಾಪ್ಟಾಪ್ ತಗೋಬೇಕಂದ್ರೆ ಸುಮಾರು 30,000 ರೂಪಾಯಿ ರಿಲೀಸ್ ಮಾಡ್ತಾರೆ. ಅದೇ ರೀತಿ ನೀವೇನಾದ್ರೂ PC ತಗೋಬೇಕಂದ್ರೆ 40,000 ರೂಪಾಯಿ ಕೊಡ್ತಾರೆ. ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಹೆಸರು ಯಾವ್ದಂತ ಕೇಳ್ಬೋದಂದ್ರೆ, ಇಲ್ಲಿ ಫೆಡರಲ್ ಬ್ಯಾಂಕ್ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಮೆಮೋರಿಯಲ್ ಫೆಡರಲ್ ಬ್ಯಾಂಕ್ ಫೌಂಡೇಶನ್ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ ಸಿಗತ್ತೆ. 2024 ಮತ್ತು 25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನವಾಗಿ ನಮಗೆ ಕೊಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬೇಕಂದ್ರೆ ಒಂದು ಲಿಂಕ್ ಕೊಡಬೇಕಾಗತ್ತೆ. ಆ ಒಂದು ಲಿಂಕ್ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮುಖಾಂತರ ಅಪ್ಲೈ ಮಾಡಬಹುದು. ಇನ್ನು ಅರ್ಹತೆ ಏನೇನು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನೋಡೋಣ. ಕೋರ್ಸ್ ಎಷ್ಟಾಗಿರ್ಬೇಕು ಮೊದಲನೇದಾಗಿ ಕೊಟ್ಟಿದ್ದಾರೆ. ಕೋರ್ಸ್ ಎಷ್ಟಾಗಿರ್ಬೇಕಂದ್ರೆ MBBS ದವರು ಅಪ್ಲೈ ಮಾಡ್ಬೋದು, BA ಅಥವಾ BTECನವರು ಅಪ್ಲೈ ಮಾಡ್ಬೋದು, BSc ದವರು ಅಪ್ಲೈ ಮಾಡ್ಬೋದು. ಅದರಲ್ಲಿ ನರ್ಸಿಂಗ್ ಆಗಿರ್ಬೇಕಾಗತ್ತೆ. MBA ದವರು, ಅದೇ ರೀತಿಯಾಗಿ MBBS ದವರು, BSc ದಲ್ಲಿ ಅಗ್ರಿಕಲ್ಚರ್ ಆಗಿದ್ದವರು, ಅದೇ ರೀತಿಯಾಗಿ BSc ದಲ್ಲಿ ತೋಟಗಾರಿಕೆ ವಿಷಯ ತೆಗೆದು ಪಾಸ್ ಆದವರು, ಕೋಆಪರೇಟರ್ ಆರ್ಡಿನೇಟರ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಪಾಸ್ ಆದವರು ಅಪ್ಲೈ ಮಾಡ್ಬೋದು. ಅವರಿಗಾಗಿ 40,000 ರೂಪಾಯಿ ಸಿಗತ್ತೆ, 30,000 ರೂಪಾಯಿ ಸಿಗತ್ತೆ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇಬ್ರು ಅಪ್ಲೈ ಮಾಡಿ. ನಿವಾಸ ಪ್ರದೇಶ ನೋಡಿ, ಎಲ್ಲಿ ವಾಸ ಮಾಡ್ತಿರ್ಬೇಕಂದ್ರೆ ಆಗಲೇ ತಿಳಿಸ್ಕೊಟ್ಟಂತೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ ರೂಲ್ಸ್ ಅನ್ನ. ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ಬೇಕಾಗತ್ತೆ. ಒಂದು ವೀಕ್ಷಕರೇ, ಕರ್ನಾಟಕ, ಗುಜರಾತ, ಕೇರಳ, ಮಹಾರಾಷ್ಟ್ರ, ಪಂಜಾಬ, ತಮಿಳುನಾಡು ಇಷ್ಟು ಜಿಲ್ಲೆ ಕೊಟ್ಟಿದ್ದಾರೆ, ರಾಜ್ಯ ಕೊಟ್ಟಿದ್ದಾರೆ. ಇನ್ನು ಆರ್ಥಿಕ ಮಾನದಂಡ ನೋಡಿ ಎಷ್ಟೆಷ್ಟು ಏನಾನ ಅಂತ. ಇನ್ನು ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿರ್ಬೇಕಂದ್ರೆ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಕೆಲವು ಜನ ಆದಾಯ ಎಷ್ಟಿರುತ್ತೆ ಅಂದ್ರೆ ಸುಮಾರು 10 ಲಕ್ಷ, 20 ಲಕ್ಷ, 40 ಲಕ್ಷ, 50 ಲಕ್ಷ, 1 ಕೋಟಿ ಅಂಥವ್ರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. 3 ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗತ್ತೆ. ಅಂಥವ್ರು ಅಪ್ಲೈ ಮಾಡ್ಬೋದು. BPL ರೇಷನ್ ಕಾರ್ಡ್ ಇದ್ರೆ ನಡೆಯುತ್ತೆ, ಅಪ್ಲೈ ಮಾಡಿ. ಇನ್ನು ಪ್ರವೇಶ ಶ್ರೇಣಿ ನೋಡಿ, ಇಲ್ಲಿ ಸರ್ಕಾರಿ ಅನ್ನದಾತ ಅಥವಾ ಈ ಒಂದು ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಅಂಥವ್ರು ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ಅವಕಾಶ ಇರತ್ತೆ. ಎಲ್ಲ ಒಂದು ಸರ್ಕಾರಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಒಂದು ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಈ ಒಂದು ಪ್ರೋತ್ಸಾಹ ಧನಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಏನೇನು ಕೊಡ್ತಾರೆ ನೋಡಿ. ತಂತ್ರಜ್ಞಾನಕ್ಕೆ ಪ್ರೋತ್ಸಾಹ ಧನ ಏನು ಸಿಗತ್ತೆ ಅಂದ್ರೆ, ನಿಮಗೆ PC ತಗೊಳ್ಳೋದಕ್ಕೆ ಸುಮಾರು 40,000 ರೂಪಾಯಿ ಕೊಡ್ತಾರೆ. ಅದಿರಲಿಲ್ಲ ಅಂದ್ರೆ ಲ್ಯಾಪ್ಟಾಪ್ ತಗೋಬಹುದು. ಯಾವ್ದಾದ್ರು ಒಂದು ಖರೀದಿ ಮಾಡೋ ಸಲುವಾಗಿ 40,000 ರೂಪಾಯಿ ಸಿಗತ್ತೆ. ಆ ಲ್ಯಾಪ್ಟಾಪ್ ಸಲುವಾಗಿ 40,000 ಲ್ಯಾಪ್ಟಾಪ್ ಸಲುವಾಗಿ 30,000 ರೂಪಾಯಿ ಕೊಡ್ತಾರೆ. ಅದೇ ರೀತಿಯಾಗಿ PC ತಗೊಳ್ಳೋದಕ್ಕೆ 40,000 ಸಿಗತ್ತೆ. ಅಪ್ಲೈ ಮಾಡ್ಬೋದು, ಯಾವುದೇ ತೊಂದರೆ ಇರಲ್ಲ. ಅರ್ಜಿ ಸಲ್ಲಿಸೋ ಲಿಂಕ್ ಏನಿದೆಯಲ್ಲ ಮೇಲ್ಗಡೆ ಕೊಟ್ಟಿದ್ದೇನೆ, ಆಗಲೇ ತಿಳಿಸ್ಕೊಟ್ಟಂತೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಕೊನೆಯ ದಿನಾಂಕ ತುಂಬಾ ಮುಖ್ಯ ಆಗಿರತ್ತೆ. 18 ಡಿಸೆಂಬರ್ 2024 ಕೊನೆಯ ದಿನಾಂಕ ಆಗಿರತ್ತೆ. ಅದೇ ಶೀಘ್ರದಲ್ಲಿ ಬರ್ತಾ ಇದೆ ಈ ಒಂದು ಕೊನೆಯ ದಿನಾಂಕ. ಆದ ಕಾರಣಕ್ಕಾಗಿ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ನಮಗನ್ಸೋ ಮಟ್ಟಿಗೆ ವಿದ್ಯಾರ್ಥಿಗೆ ಹೆಲ್ಪ್ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಇನ್ನೊಂದು ಸ್ನೇಹಿತರೆ, ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಅದನ್ನು ತಿಳ್ಕೊಬೇಕಾಗತ್ತೆ ನೀವು ಕೂಡ. ಶೈಕ್ಷಣಿಕ ವೆಚ್ಚಗಳ ಮರುಪಾವತಿ ನೋಡಿ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕ ಮತ್ತು ಇತರೆ ಶೈಕ್ಷಣಿಕ ವೆಚ್ಚಗಳು 100% ಮರುಪಾವತಿಸಲಾಗುತ್ತದೆ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ವಾರ್ಷಿಕ 1 ಲಕ್ಷ ಮಿತಿ ಒಳಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ನೋಡ್ಕೋಬೇಕು ನೀವು ಕೂಡ. ಅದ ನಂತರ ಉಚಿತವಾಗಿ ಲ್ಯಾಪ್ಟಾಪ್ ತಗೋಬೇಕಂದ್ರೆ ಪುಕ್ಸಟಿ ಯಾರು ಕೂಡ ನಿಮಗೆ ಕೊಡೋದಿಲ್ಲ. ಈಗ ನಾವೇ ತಗೋಬೇಕಂದ್ರೆ, ಈಗ ನಮ್ಮದೊಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಇದೆ, ಎಲ್ಲ ಕೂಡ ತಗೋಬೇಕಂದ್ರೆ ಸುಮಾರು ನಮಗೆ 70 ಆಗ್ಬೋದು, 90,000 ತನಕ ಹೋಗುತ್ತೆ. ಅದರ ಸರ್ಕಾರದಿಂದ ನಿಮಗೆ ಈ ಒಂದು ಫೌಂಡೇಶನ್ ವತಿಯಿಂದ ಫೆಡರಲ್ ಬ್ಯಾಂಕ್ ಹಾರ್ಮಸ್ ಮೆಮೋರಿಯಲ್ ಫೌಂಡೇಶನ್ ವತಿಯಿಂದ ಏನು ಕೊಡ್ತಿದ್ದಾರಲ್ಲ ಇದು ಸುಮಾರು 40,000 ರೂಪಾಯಿ ಕೊಡ್ತಿದ್ದಾರೆ. ಈ ಒಂದು ಫೌಂಡೇಶನ್ ವತಿಯಿಂದ ಏನು ಸಿಗುತ್ತಲ್ಲ, ಮೆಮೋರಿಯಲ್ ಫೌಂಡೇಶನ್ ವತಿಯಿಂದ 40,000 ರೂಪಾಯಿ ಉಚಿತವಾಗಿ ಸಿಗುತ್ತೆ. ಈಗ ನೀವು ಅಕಸ್ಮಾತ್ ಏನಾದರೂ ಮೊಬೈಲ್ ತಗೋಕಾದ್ರೆ ಸುಮಾರು 10,000 ತನಕ ಮೊಬೈಲ್ ಬೇಕು. ಐಫೋನ್ ತಗೋಕಾದ್ರೆ ಸುಮಾರು 1.5 ಲಕ್ಷ ಆಗ್ಬೋದು, 1.5 ಲಕ್ಷ ಆಗ್ಬೋದು, 1,80,000 ಈ ರೀತಿಯಾಗಿರತ್ತೆ.
ಮತ್ತು ಅಲ್ಟ್ರಾ ಮೊಬೈಲ್ ಸ್ಯಾಮ್ಸಂಗ್ ತಗೋಬೇಕಾದ್ರೆ ಸುಮಾರು 1 ಲಕ್ಷ ತನಕ ಸಿಗುತ್ತೆ. ಆದರೆ ಇದು ತಗೋಬೇಕಂದ್ರೆ ಸರ್ಕಾರದಿಂದ ಉಚಿತವಾಗಿ ಸಿಗುತ್ತೆ. ಅದೇ ಒಂದು ಕಾರಣಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು, ಆಧಾರ್ ಕಾರ್ಡು, ನಿಮ್ಮ ಶೈಕ್ಷಣಿಕ ಅಂಕಪಟ್ಟಿಗಳು ಅದನ್ನೆಲ್ಲ ತೆಗೆದುಕೊಂಡು ಮೇಲ್ಗಡೆ ಒಂದು ವೆಬ್ಸೈಟ್ಸ್ ಕೊಟ್ಟಿರ್ತೀವಿ, ಅದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ. ಇದೇ ರೀತಿ ನಿಮಗೆ ಸ್ಕಾಲರ್ಶಿಪ್ ಆಗ್ಬೋದು, ಇನ್ನಿತರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ